ಆತ್ಮೀಯ ಪತ್ರಕರ್ತ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ಛಾಯಾಗ್ರಾಹಕರೇ, ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಪುತ್ತೂರಿನಲ್ಲಿ ಒಂದು ಬಡ ಹೆಣ್ಣುಮಗಳ ಮೇಲೆ ಪುತ್ತೂರಿನ ಪುರಸಭೆಯ ಅಧ್ಯಕ್ಷ ಅವನ ಮಗ ಸೇರಿತು ಕೃಷ್ಣ ಜಯರಾವ್ ಅನ್ನೋರು ಪೂಜಾ ಆಚಾರ್ಯ ಜೊತೆಗೆ ಅತ್ಯಾಚಾರ ಮಾಡಿ ಒಂದು ಮಗು ಹುಟ್ಟಿಗೆ ಕಾರಣ ಆಗಿ ಅದರ ಮಧ್ಯೆ ಏನೆಲ್ಲ ನಡೀತು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತು. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಂತ ಒಂದು ಕುಟುಂಬದಲ್ಲಿ ಆ ಹುಡುಗಿ ಬಿಕಾಂ ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರು ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ನಾನು ಮತ್ತೆ ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಬಾರದೋ ಅಂತ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನು ಒಪ್ಪುತ್ತೀರ, ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂಥ ಅಂಥ ತೀರ್ಮಾನಕ್ಕೆ ನಾನು ಇರ್ತೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗು ತಗೊಂಡು ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾರಥ್ಯದಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ. ಹಂತವಾಗಿ ಯಾರೇನೇನು ಮಾತಾಡ್ತಾ ಇದ್ದಾರೆ ನನಗೆ ಅದು ಸಂಬಂಧ ಇಲ್ಲ. ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಆ 3 ಜನ ಕೃಷ್ಣ ಜಯರಾವ್ ಅನ್ನುವಂತ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆಯಾಗಿದ್ದಾನೆ, ಅದೇ ಸಾಲಲ್ಲಿ ಆರೋಪಿಗಳಾಗಿ ಕೃಷ್ಣ ಜಯರಾವ್ ಅವರ ತಂದೆ ಜಗನ್ನಿವಾಸ್ ಅವರ ಮಗಳು ವೈಷ್ಣವಿ, ಮತ್ತೆ ಆರೋಪಿಯ ದೊಡ್ಡಪ್ಪ, ಈ 3 ಜನ ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ, ಒಂದು ಸ್ಟೇ ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ನಲ್ಲಿ ಇದ್ದೇವೆ, ನಮ್ಮ 3 ಜನರನ್ನ ಕೈ ಬಿಡಿ ಅನ್ನುವಂತ ಕೇಸನ್ನ ರಿಟ್ ಹಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಕೃಷ್ಣ ಜಯರಾವ್ ಒಂದು ರಿಟ್ ಹಾಕ್ತಾರೆ, ನಮ್ಮ FIR ಅನ್ನ ಸ್ಮ್ಯಾಶ್ ಮಾಡಿ ಅಂತ. ಹೈಕೋರ್ಟ್ ಏನ್ ಮಾಡುತ್ತೆ, ದೀರ್ಘವಾದಂತ ವಿಚಾರಣೆ ನಡೆಸುತ್ತೆ. ಅದನ್ನು ನೀವೆಲ್ಲರೂ ಇಷ್ಟು ನೋಡಿರ್ತೀವಿ. ಈ ದೇಶದಲ್ಲಿ ಯಾರು ಕೊಡದೇ ಇರುವಂತ ಒಂದು ಜಡ್ಜ್ಮೆಂಟ್ ಅನ್ನ ಘನ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತೆ ಅವರ ಕುಟುಂಬದವರು ಯಾರೇ ಇದ್ರು ಕೂಡ ಮಗುವಿನ ಕಲ್ಯಾಣಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ 1ನೇ ತಾರೀಕೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನಕ್ಕೆ ಕೊಡಬೇಕು. ಪ್ರತಿ ತಿಂಗಳು ಕೂಡ 75,000 ರೂಪಾಯಿಗಳನ್ನ ಕೊಡಬೇಕು. ಆಗ ಕೊಡ್ತೀನಿ ಅಂದ್ರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ. ಸ್ಟೇ ಕೊಟ್ಟಂತ ಸಂದರ್ಭದಲ್ಲಿ ಅವರೊಂದು ಅಡ್ಮಿಟ್ ಮಾಡ್ಕೋತಾರೆ. ಆ ಮಗುವಿನ ತಂದೆ ಕೃಷ್ಣ ಜಯರಾವ್ ಅನ್ನೋದನ್ನ ಸ್ವತಃ ಅವರು ವಕೀಲರು ಅಲ್ಲಿ ಒಪ್ಕೋತಾರೆ. DNA
ಅಪ್ಪನೇ ಕೃಷ್ಣಾಜಿರೋ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಆ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇತ್ತು.